ಕುಶಾಲನಗರ ಮಡಿಕೇರಿ ಹೆದ್ದಾರಿ ಬಳಿಯಲ್ಲಿ ಖಾಸಗಿ ಕಾಮಗಾರಿಗಾಗಿ ಚರಂಡಿ ಮುಚ್ಚಿದ ಪರಿಣಾಮ ಚರಂಡಿಯ ನೀರು ಹೆದ್ದಾರಿಯ ಮೇಲೆ ಹರಿದು ಕೆಸರುಮಯವಾಗಿದ್ದರಿಂದ ಕೆಲಹೊತ್ತು ವಾಹನ ಸವಾರರು ಪರದಾಡುವಂತಾಗಿತ್ತು. ಅಪಾಯದ ಮುನ್ಸೂಚನೆ ಅರಿತ ಕುಶಾಲನಗರ ಅಭಿವೃದ್ಧಿ ಘಟಕದ ಪದಾಧಿಕಾರಿಗಳು ಈ ಸಂಬಂಧ ಪೊಲೀಸ್ ಇಲಾಖೆ ಹಾಗೂ ಪುರಸಭಾ ಅಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಮುಚ್ಚಿದ್ದ ಚರಂಡಿಯಿಂದ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿದರು. ಖಾಸಗಿ ನಿವೇಶನದಲ್ಲಿ ಮಣ್ಣು ತೆಗೆಯುವ ಸಲುವಾಗಿ ಟಿಪ್ಪರ್ಗಳು ಓಡಾಡಲು ಚರಂಡಿಯಿಂದ ತಾತ್ಕಾಲಿಕವಾಗಿ ಮುಚ್ಚಲಾಗಿತ್ತು. ಇದರಿಂದಾಗಿ ಕೆಸರು ಆಯಿಲ್ ಮಿಶ್ರಿತ ನೀರು ಹೆದ್ದಾರಿಯ ಮೇಲೆ ಹರಿದು ವಾಹನ ಅಪಘಾತದ ಅಪಾಯವಿತ್ತು. ಕೂಡಲೇ ಎಚ್ಚೆತ್ತುಕೊಂಡ ಕುಶಾಲನಗರ ಅಭಿವೃದ್ಧಿ ಘಟಕದ ಪದಾಧಿಕಾರಿಗಳು ಸಂಬಂಧಪಟ್ಟವರ ಗಮನಕ್ಕೆ ತರುವ ಮೂಲಕ ಪೊಲೀಸರ ನೇತೃತ್ವದಲ್ಲಿ ಚರಂಡಿಯಿಂದ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಮುಂದಾಗಬಹುದಿದ್ದ ಅನಾಹುತವನ್ನು ತಪ್ಪಿಸಿದ್ದಾರೆ. ಸ್ಥಳೀಯರು ಇವರ ಕರ್ತವ್ಯ ಪ್ರಜ್ಞೆಯನ್ನು ಶ್ಲಾಘಿಸಿದ್ದಾರೆ. ಈ ಚರಂಡಿ ನೀರು ಹೋಯ್ತಾ ಇಲ್ಲ ಅಂತ ಕಂಪ್ಲೇಂಟ್ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ನಾನು ಮಾಹಿತಿ ನೀಡಿದೆ. ಕುಶಾಲನಗರದ ಅವರು ಇಮ್ಮಿಡಿಯೇಟ್ ಪೊಲೀಸರನ್ನ ಕರೆಸಿ ಕೆಲಸಗಳನ್ನ ನಿಲ್ಲಿಸಿಬಿಟ್ಟು ಚರಂಡಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಕೆಲಸ ನಡೀತಾ ಇದೆ. ಇದಕ್ಕೆ ಸಹಕರಿಸಿದ ನಾವು ಕುಶಾಲನಗರದ ಸರ್ಕಲ್ ಇನ್ಸ್ಪೆಕ್ಟರ್ ದಿನೇಶ್ ಸರ್ಗೆ ಧನ್ಯವಾದಗಳು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ರಸ್ತೆಗೆ ಚರಂಡಿ ನೀರು ಹೋಯ್ತಾ ಇರೋದನ್ನು ಕ್ಲೀನ್ ಮಾಡ್ತಾ ಇರೋದು ನೋಡಿ. ಇದು ನಮ್ಮ ಕುಶಾಲನಗರದ ಅಭಿವೃದ್ಧಿ ಘಟಕದ ಧ್ವನಿ. ಇದಕ್ಕೆ ನಮಗೆ ಪ್ರತಿಕ್ರಿಯೆಗೆ ಆದಷ್ಟು ಬೇಗನೆ ನಮಗೆ ಎಲ್ಲ ಸಹಕಾರಗಳು ನೀಡಿರ್ತಾರೆ. ಇಲ್ಲಿ ಚರಂಡಿ ಇತ್ತು ನೋಡಿ, ಇಲ್ಲಿ ಅಡಿಯಲ್ಲೇ ಅಂಡರ್ಗ್ರೌಂಡ್ ಚರಂಡಿ ಇತ್ತು. ಈ ಚರಂಡಿನ ಬ್ಲಾಕ್ ಮಾಡಿಬಿಟ್ಟು ರೋಡಿಗೆ ರಸ್ತೆಗೆ ನೀರು ಬಿದ್ದು ಇವರು JCB ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ರು. नहीं करना ना. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಈ JCBಯನ್ನು ಸಹ ಸೀಸ್ ಮಾಡಿದ್ದಾರೆ ನಗರ ಠಾಣಾಧಿಕಾರಿಗಳು. ಅವರ ಸಹಕಾರ ನಮಗೆ ತುಂಬ ಆಭಾರಿ. ನೋಡಿ, ಈ ಚರಂಡಿನ ಬ್ಲಾಕ್ ಮಾಡಿದ್ದು, ಇಲ್ಲೇ ಚರಂಡಿ ನೀರು ಹೋಯ್ತಿತ್ತು. ಈ ಚರಂಡಿನ ಫುಲ್ ಬ್ಲಾಕ್ ಮಾಡಿಬಿಟ್ಟು ರಸ್ತೆಗೆ ಬಿಡ್ತಾಯಿದ್ರು. ನೋಡಿ, ಈಗ ಚರಂಡಿ ಮೇಲೆ ಇರುವ ಮಣ್ಣುಗಳಿದು. ಇಲ್ಲೇ ಅಡಿ ಬ್ಲಾಕ್ ಮಾಡಿದ್ದಾರೆ. ಕುಶಾಲನಗರ ಅಭಿವೃದ್ಧಿ ಘಟಕ ಇದರ ಗಮನಕ್ಕೆ ಈ ಚರಂಡಿದು ನೀರು ರೋಡಲ್ಲಿ ಹರಿಯುತ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂದಿತ್ತು. ಅದನ್ನು ನಾವು ತುರ್ತಾಗಿ ಒಂದು ಕೆಲಸ ನಿಲ್ಲಿಸಿ ನಮ್ಮ ಕುಶಾಲನಗರದ ಸರ್ಕಲ್ ಇನ್ಸ್ಪೆಕ್ಟರ್ ದಿನೇಶ್ ಸರ್ ಮುಖಾಂತರ ಅವರಿಗೆ ಒಂದು ಮನವಿಯನ್ನು ಮಾಡಿದಾಗ ಅವರು ಪೊಲೀಸರನ್ನೆಲ್ಲ ಕಳಿಸ್ಬಿಟ್ಟು ಟ್ರಾಫಿಕ್ ಜಾಮ್ನ ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರು ಇದ್ದಾರೆ. ಇದು ಜಾತ್ರೆದು ಮೈದಾನದ ಎಂಟ್ರೆನ್ಸ್. ಇಲ್ಲಿ ನೀರು ಹರಿತಿತ್ತು, ಈ ಚರಂಡಿ ನೀರು. ತುಂಬ ಅಪಾಯಗಳು ಅನಾಹುತಗಳು ಆಗೋದನ್ನು ತಪ್ಪಿಸಲಿಕ್ಕೆ ಒಂದು ಸಹಕರಿಸಿದ ಎಲ್ಲರಿಗೂ, ಪುರಸಭೆಯವರಿಗೂ, ನಗರಸಭೆಯವರಿಗೂ, ಪೊಲೀಸರವರಿಗೂ, ಎಲ್ಲರಿಗೂ ಕೊಡಗು ಅಭಿವೃದ್ಧಿ ಘಟಕದ ವತಿಯಿಂದ ಧನ್ಯವಾದಗಳು.
ಏನಾಗಿದೆ ಅಂತ ಹೇಳಿದ್ರೆ ಪಬ್ಲಿಕ್ ಅವ್ರು ಏನು ಬಿದ್ದು ಸತ್ರು ಯಾರು ಕೇಳೋರಿಲ್ಲ. ಅವ್ರ ಕೆಲಸ ಅವ್ರು ಆಗಬೇಕು. ಸರ್ ಈ ಪೈಪಲ್ಲ ಸರ್ ಸರ್ವಿಸ್ ಸ್ಟೇಷನ್ ಮತ್ತು ಆ ಕಡೆದೆಲ್ಲ ನೀರು ಸರ್ ಪೈಪ್ ಮುಚ್ಚಾಕಿದ್ದಾರೆ ನೋಡಿ ಅಲ್ಲಿ. ಈ ಸರ್ವಿಸ್ ಸ್ಟೇಷನ್ ನೀರಿದೆಯಲ್ಲ ಸರ್, ಆ ಕಡೆದು ಎಲ್ಲ ನೀರುಗಳು ಎಲ್ಲ ಹೋಟೆಲ್ಗಳ ನೀರುಗಳಲ್ಲಿ ಇಲ್ಲಿ ಬರೋದು ಸರ್. ಮೊದಲೇ ಈ ಕೆಲಸ ಮಾಡಿಬಿಟ್ಟು ಅದಕ್ಕೆ ಮಾಡ್ಬೋದಿತ್ತಲ್ಲ ನೋಡಿ. ಈಗ ಎಷ್ಟು ಜನ ಬಿದ್ದೋದ್ರಿ ಇಲ್ಲಿ. ಹೌದು. ಏನು ನೀರು ನೋಡಿ. ನೋಡಿ ಈ ಚರಂಡಿ ಮುಚ್ಚಿಬಿಟ್ಟು ಕೆಲಸ ಮಾಡ್ತಾ ಇದ್ರು, ಅದನ್ನೀಗ ಓಪನ್ ಮಾಡಿ ಕೊಟ್ಟಿದ್ದಾರೆ. ಇಷ್ಟು ನೀರು ರೋಡಿಗೆ ಹೋಯ್ತಾ ಇತ್ತು, ಜಾತ್ರಾ ಮೈದಾನ ಗಂಟಲು ಹೋಯ್ತಾ ಇತ್ತು ಅಲ್ಲಿ. ಆ ಕಡೆ ಸಾರ್ವಜನಿಕರಿಗೆ ತೊಂದರೆ ಆಯ್ತಾಯಿತ್ತು. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಸ್ಪೆಷಲ್ಲಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕುಶಾಲನಗರ ಅವ್ರ ಕಡೆಯಿಂದ ಕೆಲಸ ಆಯ್ತಾ ಇರೋದು, ಮತ್ತು ಪಂಚಾಯತಿಯವರು ಬಂದಿದ್ದಾರೆ, ಅವರಿಗೂ ನಮ್ಮ ಕುಶಾಲನಗರ ಬಂದ್ ಮಾಡ್ತೀವಿ. ಈಗ ಇಲ್ಲಿ ಬಂದ್ ಮಾಡಿದ್ರು ಅಲ್ಲಿಂದ ನೀರು ಬರಲ್ಲ. ಇಲ್ಲ ಅಲ್ಲಿ ಎತ್ತರ ಇದೆ, ಚರಂಡಿ ಎತ್ತರ ಇದೆ, ಅವ್ರ ಬ್ಲಾಕ್ ಆಗುತ್ತೆ. ಅಲ್ಲಿಂದ ನೀರು ಎಲ್ಲಿಗೆ ಹೋಯ್ತಾ ಉಂಟು? ಅಲ್ಲಿ ನೀರು ಈಗ ಅಲ್ಲಿ ಎತ್ತರ ಆಗಿದೆ ಚರಂಡಿ. ನಾವು ಇಲ್ಲಿ ಬಂದ್ ಮಾಡಿದ್ರೆ ನೀರು ಅಲ್ಲಿ ಸ್ಟಾಕ್ ಆಗುತ್ತೆ. ಸ್ಟಾಕ್ ಆಗಿ ಏನಾಗುತ್ತೆ ರಿಟರ್ನ್ ಅಲ್ಲಿ ಹೋಗುತ್ತೆ. ನೋಡಿ ಕೆತ್ತಿದೆ ಆಯಿಲ್ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಜಾಸ್ತಿ. ಇದು ಗಾಡಿ ವಾಶ್ ಮಾಡಬೇಕು. ಪಬ್ಲಿಕ್ಕಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ನಾವು ಹೇಳಿಲ್ಲ ಅಂತ ಬೇಡ, ನಾವು ಲೈವ್ ಆಗಿ ಗ್ರೂಪಲ್ಲಿ ಹಾಕ್ತಾ ಇದ್ದೀವಿ. ಯಾರಾದರೂ ಯಾರಿಗಾರು ಬಿಸ್ಲಿಕ್ಕಿದ್ದವ್ರು ಎಲ್ಲ ಆಯಿಲ್ ನೋಡಿ ಎಲ್ಲ ಸ್ಲಿಪ್ ಆಗ್ತಾ ಇದೆ. ಸರ್ ನಾವು ಕುಶಾಲನಗರ ಅಭಿವೃದ್ಧಿ ಘಟಕದಿಂದ ಬಂದಿರೋದು. ನೋಡಿ ಇಲ್ಲಿ ಚರಂಡಿದು ನೀರೆಲ್ಲ ರೋಡಲ್ಲಿ ಹರಿತಿದೆ, ಸ್ವಲ್ಪ ಇದ್ರ ಬಗ್ಗೆ ನಾವು ಮಾಹಿತಿ ನೀಡಿದ್ದೀವಿ. ಪಂಚಾಯತಿಯವರು ಬಂದಿದ್ದಾರೆ. ಸ್ವಲ್ಪ ನಿಮ್ಮ ಏನಾದರೂ ಅಭಿಪ್ರಾಯ ಹೇಳ್ತೀರಾ? ಏನಿಲ್ಲ ಸರ್, ಇವಾಗ ಗಾಡಿ ತುಂಬ ರಶ್ ಇರೋದ್ರಿಂದ ರೋಡು ಚರಂಡಿ ನೀರು ರೋಡ್ ಮೇಲೆ ಬರ್ತಾ ಇದೆ. ಅಲ್ಲೆಲ್ಲ ಗಾಡಿ ಟೈರ್ ಎಲ್ಲ ಸ್ಕಿಡ್ ಆಗ್ತಾ ಇದೆ. ಆಕ್ಸಿಡೆಂಟ್ ಆಗುವ ಸಂಭವ ಜಾಸ್ತಿ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬಂದೊಂದು ತಕ್ಷಣ ಇದಕ್ಕೆ ಒಂದು ಪರ್ಯಾಯ ಇದು ಅನಧಿಕೃತವಾಗಿ ಮಾಡ್ತಾ ಇರೋ ಕೆಲಸ ಅಂತ ನಮಗೆ ಅನಿಸ್ತಾ ಇದೆ. ಅದೇನು ಡೈರೆಕ್ಟ್ ಅವರ ಕೆಲಸ ಕಾರ್ಯಗಳನ್ನು ಇದು ಮಾಡ್ತಾ ಇದ್ದಾರೆ. ಫಸ್ಟ್ ಚರಂಡಿ ನೀರು ಕ್ಲಿಯರ್ ಮಾಡಿ ಕೊಟ್ಟು ಆಮೇಲೆ ಬೇಕಾದ್ರೆ ಅವರವರ ಕೆಲಸ ಮಾಡ್ಕೊಳ್ಳಿ ಅಂತ ನಾವು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದ. ಹೌದು ಸರ್, ಫಸ್ಟ್ ಒಂದು ಚರಂಡಿ ಮಾಡಿಬಿಟ್ಟು ಆ ಕೆಲಸ ಮಾಡಬೇಕಿತ್ತು. ಹೌದು ಫಸ್ಟ್ ಆಫ್ ಆಲ್ ಇಲ್ಲಿ ಬ್ಲಾಕ್ ಮಾಡಿದ್ರು ನೀರು ಅಲ್ಲಿಂದ ಬರುತ್ತೆ, ಅಲ್ಲಿ ಬ್ಲಾಕ್ ಮಾಡೋದು ನೀರು ಬರುತ್ತೆ. ಇವರು ಫಸ್ಟ್ ಒಂದು ಚರಂಡಿ ಮಾಡಿಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಈಗ ಮಾಡಿದರೆ ಅಷ್ಟೇ ಹೇಳಿದ್ದೀವಿ. ಬೈಕಲ್ಲಿ ಆದರೆ ಪಕ್ಕ ಸ್ಕಿಡ್ ಆಗುತ್ತೆ ನೋಡಿ. ಅಲ್ಲ, ಸ್ಕಿಡ್ ಆಗಿ ಒಂದೆರಡು ಜನ ಬಿದ್ದಾಗಿದೆ ನೋಡಿ. ಎಲ್ಲ ಹೇಳ್ತಾ ಇದ್ದೀವಿ ನಾವು. ಕೊಳಚೆ ನೀರು, ಚರಂಡಿ ನೀರು, ಆಯಿಲು, ಸರ್ವಿಸ್ ಸ್ಟೇಷನ್ ನೀರು ಎಲ್ಲನೂ ಬಂದು ರೋಡಿಗೆ ಬರ್ತಾ ಇದೆ. ಯಾರು ಅವಾಗ ಇವ್ರು ಮಾಡ್ತಾರಲ್ಲ ಅದು ರವಿರಾವ್